ಎಲ್ಲರಿಗೂ ನಮಸ್ಕಾರ. ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಬರೀ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ತುಂಬಾ ರುಚಿಯಾದಂಥ ಮತ್ತು ಬೇಕ್ರಿಗಿಂತನೂ ತುಂಬಾ ರುಚಿಯಾಗಿರುವಂಥ ಸ್ವೀಟ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸೋಷ್ಟು ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನೋಡಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನಾನು ಹೇಳೋ ಅಳತೆನ ಡಬಲ್ ಮಾಡ್ಕೋಬೋದು. ಅಂದರೆ 1 ಕಪ್ ಗೋಧಿ ಹಿಟ್ಟಿಗೆ ನೀವು 2 ಕಪ್ ಗೋಧಿ ಹಿಟ್ಟನ್ನು ಬಳಸ್ಕೋಬೋದು. ನೋಡಿ ಈ ರೀತಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಈ ರೀತಿ ಹುರ್ಕೊಳ್ಬೇಕು. ಒಂದು 2 ನಿಮಿಷ ಇದನ್ನು ಈ ರೀತಿ ಹುರ್ಕೊಳ್ತಾ ಇರಬೇಕು. ಅಂದರೆ ಗೋಧಿ ಹಿಟ್ಟಲ್ಲಿ ಏನು ಹಸಿ ವಾಸನೆ ಇರುತ್ತೆ ಅದೆಲ್ಲ ಹೋಗೋವರೆಗೂ ಹುರ್ಕೋಬೇಕು. ನೋಡಿ ಈ ರೀತಿ ಈಗ ಇದರಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ವಿಡಿಯೋನಲ್ಲಿ ಅಷ್ಟು ಗೊತ್ತಾಗಲ್ಲ, ಬಟ್ ಇದರಲ್ಲಿ ಲೈಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ನಾನು ಇದಕ್ಕೆ ಅಂದರೆ 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೆ ಅಲ್ಲ, ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪನ ತಗೊಳ್ತಾ ಇದ್ದೀನಿ. ನೋಡಿ ತುಪ್ಪನ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೋತಾ ಇದ್ದೀನಿ. ಈಗ ಒಂದೇ ಸಲ ಹಾಕೋದು ಬೇಡ, ತುಪ್ಪನ ಈ ರೀತಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಅದರ ಒಂದು ಘಮ ಬರೋವರೆಗೂ ಈ ಥರ ಹುರ್ಕೊಳ್ತಾ ಇರಬೇಕು. ನೀವು ತುಪ್ಪನೇ ಯೂಸ್ ಮಾಡಿ, ಅಂದರೆ ತುಪ್ಪದ ಬದಲು ಎಣ್ಣೆ ಆಗಲಿ ಬೇರೆ ಯಾವುದೇ ಆಯಿಲ್ನ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ತುಪ್ಪ ಯೂಸ್ ಮಾಡಿದ್ರೆ ಮಾತ್ರ ಇದರ ರಿಯಲ್ ಸ್ವೀಟ್ ಗೊತ್ತಾಗುತ್ತೆ. ಮತ್ತು ಸ್ವೀಟ್ಸ್ಗೆ ತುಪ್ಪನೇ ಯೂಸ್ ಮಾಡಬೇಕು, ಎಣ್ಣೆ ಯಾವತ್ತೂ ಯೂಸ್ ಮಾಡಬಾರ್ದು. ನೋಡಿ ಈಗ ಮತ್ತೆ ಉಳಿದಿರುವಂಥ ತುಪ್ಪ ಏನಿದೆ ಅದರಲ್ಲಿ ಮತ್ತೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದರೆ ಹಸಿ ವಾಸನೆ ಏನಿರುತ್ತೆ ಗೋಧಿ ಹಿಟ್ಟಲ್ಲಿ ಅದೆಲ್ಲ ಹೋಗುತ್ತೆ. ಮತ್ತು ನಮಗೆ ಆ್ಯಕ್ಚುಲಾಗಿ ಒಂದು ಸ್ವೀಟ್ನೆಸ್ ಏನು ಸಿಗಬೇಕೋ ಅದೆಲ್ಲವೂ ಕೂಡ ನಮಗೆ ಸಿಗುತ್ತೆ. ಸೊ ಈ ಥರ ನಾವು ಹುರ್ಕೊಳ್ತಾ ಇರಬೇಕು. ನೋಡಿ ಕೈ ಬಿಡದೆ ಹುರ್ಕೊಳ್ತಾ ಇರಿ, ಯಾಕಂದರೆ ಈ ಸ್ವೀಟು ತಳ ಹಿಡಿದು ಬಿಡುತ್ತೆ. ತಳ ಹಿಡಿದ್ಬಿಟ್ರೆ ಅದಿನ್ನೂ ಟೇಸ್ಟ್ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಈ ರೀತಿ ಕೈ ಬಿಡದೆ ಒಂದ್ಸಲ ನಾವು ಹುರ್ಕೊಳ್ತಾ ಇರಬೇಕು. ನೋಡಿ ಈ ರೀತಿ ಎಲ್ಲ ಹುರ್ಕೊಳ್ತಾ ಇದ್ದಾಗ ಅದರ ಆಟೋಮೆಟಿಕ್ಕಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಉಳಿದಿರುವಂಥ ಎಲ್ಲ ತುಪ್ಪನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೇ ಲಾಸ್ಟು. ಕರೆಕ್ಟಾಗಿ ತಗೊಳ್ಳಿ, ಅಂದರೆ ಅರ್ಧ ಕಪ್ಪು ಮೆಷರ್ಮೆಂಟ್ ಏನಿದೆ ಅದ್ರ ಪ್ರಕಾರನೇ ತಗೊಳ್ಳಿ. ಬೇಕಾದರೆ ನೀವು ತುಪ್ಪ ತುಂಬ ತಿನ್ನೋಕ್ಕಾಗಲ್ಲ ಅನ್ನೋರು ಬೇಕಾದರೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಕಡಿಮೆ ಮಾಡ್ಕೊಳ್ಳಿ. ಬಟ್ ತುಪ್ಪನೇ ಯೂಸ್ ಮಾಡಿ, ಬೇರೆ ಯಾವುದೇ ಆಯಿಲ್ಸ್ನ ಯೂಸ್ ಮಾಡಬೇಡಿ. ತುಪ್ಪ ಯೂಸ್ ಮಾಡೋದ್ರಿಂದ ಅದ್ರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಆರೋಗ್ಯಕ್ಕೂ ಕೂಡ, ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಏನಾದರೂ ಈ ರೀತಿ ಮಾಡಿಕೊಟ್ಟಾಗ ಆರೋಗ್ಯವಾಗಿ ಅವರು ಹೆಲ್ದಿಯಾಗಿರೋದಕ್ಕೆ ಸಹಾಯ ಆಗುತ್ತೆ. ನೋಡಿ ಈ ರೀತಿ ತುಪ್ಪ ಹಾಕಿದ್ದೀನಿ. ನಾನಿಲ್ಲಿ ಏನು ನೀರಾಗಲಿ ಅಥವಾ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಲ್ಲ. ಬರೀ ಗೋಧಿ ಹಿಟ್ಟು ಮತ್ತು ತುಪ್ಪನ ಯೂಸ್ ಮಾಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಈ ರೀತಿ ಹುರ್ಕೊಳ್ತಾ ಇರಬೇಕು. ಇದು ಸಂಪೂರ್ಣವಾಗಿ ತಳ ಬಿಡುತ್ತೆ. ಆ ತಳ ಬಿಡೋವರೆಗೂ ನಾವು ಇದನ್ನು ಈ ರೀತಿ ಹುರ್ಕೊಳ್ತಾ ಇರಬೇಕು. ಆಟೋಮೆಟಿಕ್ ನಮಗೆ ಗೊತ್ತಾಗುತ್ತೆ. ನೋಡಿ ತಳ ಬಿಡ್ತಿರೋದು, ಅಂಟ್ಕೋತಿಲ್ಲ ಪಾತ್ರೆಗೆ ಸ್ವೀಟು. ಈ ರೀತಿ ತಳ ಬಿಡ್ತಾ ಇರೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು. ನೀವಿಲ್ಲಿ ಯಾವುದೇ ನಾರ್ಮಲ್, ಅಂದರೆ ಸ್ವಲ್ಪ ದಪ್ಪ ಇರೋವಂಥ ಯಾವುದೇ ಪಾತ್ರೆನ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲೇನು ನಾನ್ ಸ್ಟಿಕ್ಕಿ ತವನೇ ಬೇಕು ಅಥವಾ ನಾನ್ ಸ್ಟಿಕ್ ಪಾತ್ರೆಗಳೇ ಬೇಕು ಅನ್ನೋದೇನಿಲ್ಲ. ನಿಮ್ಮ ಮನೇಲಿ ಯಾವುದಿರುತ್ತೆ ಅದೇ ಪಾತ್ರೆ, ಆದರೆ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ. ಈ ಥರ ನಾವು ಹುರ್ಕೊಳ್ತಾ ಇರಬೇಕು ಸಂಪೂರ್ಣವಾಗಿ. ನೋಡಿ ಈ ರೀತಿ ತಳದಿಂದ ಹೊರಗಡೆ ಬರಬೇಕು, ಅಂದರೆ ಪಾತ್ರೆಗೆ ಏನು ಅಂಟ್ಕೊಳ್ತಾ ಇಲ್ಲ. ಈ ರೀತಿ ಅಂಟ್ಕೊಳ್ದೇ ಇರೋ ಥರ ನಾವು ಹುರ್ಕೊಳ್ಬೇಕು. ಮತ್ತು ಈ ಹಂತದಲ್ಲಿ ನಾವು ಕೈ ಬಿಡದೆ ಈ ರೀತಿ ಹುರ್ಕೊಳ್ತಾನೆ ಇರಬೇಕು. ಈಗಲೇ ಅದು ತಳ ಅಂಟ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಹಂತದಲ್ಲಿ ಮಾತ್ರ ಸ್ವಲ್ಪ ಕೈ ಬಿಡದೆ ನಾವು ಈ ರೀತಿ ಹುರ್ಕೊಳ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ತಳ ಏನು ಅಂಟದೆ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ. ಈಗ ಸ್ವೀಟ್ ಮಾಡೋದಕ್ಕೆ ಎಷ್ಟು ಬೇಯಬೇಕು ಅಷ್ಟು ಚೆನ್ನಾಗಿ ಬೆಂದಿದೆ. ಈಗ ಗ್ಯಾಸನ್ನು ನಾವು ಆಫ್ ಮಾಡ್ಕೊಳ್ಳೋಣ. ಗ್ಯಾಸನ್ನ ಆಫ್ ಮಾಡಿಕೊಂಡೇ ಉಳಿದಿರೋಂಥ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ನೋಡಿ 1 ಕಪ್ ಗೋಧಿ ಹಿಟ್ಟು ಏನು ತೊಗೊಂಡಿದ್ದೆ ಅದೇ ಕಪ್ ಅಳತೆನಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲದ ಪುಡಿ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದೇ ಬೆಲ್ಲನ ನೀಟಾಗಿ ಪುಡಿ ಮಾಡಿ ಈ ರೀತಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಈ ಒಂದು ಮಿಶ್ರಣ ತುಂಬಾ ಬಿಸಿ ಇರುತ್ತೆ, ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ. ಆ ಬಿಸಿಗೆ ಈ ಬೆಲ್ಲ ಪೂರ್ತಿ ಕರ್ಗಿ ಹೋಗ್ಬಿಡುತ್ತೆ. ಅದರಿಂದ ನೀವೇನು ಮತ್ತೆ ಗ್ಯಾಸ್ ಆನ್ ಮಾಡೋ ಅವಶ್ಯಕತೆನೇ ಇರಲ್ಲ. ಗ್ಯಾಸ್ ಆಫ್ ಮಾಡಿಕೊಂಡು ನೀವು ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಸ್ವೀಟ್ ರುಚಿನ ಜಾಸ್ತಿ ಮಾಡುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ.
ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ, ಆನ್ ಮಾಡಿಲ್ಲ. ಮತ್ತೆ ಆನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಷ್ಟೇ, ಇದೆಲ್ಲ ಈ ರೀತಿ ನಾವು ಇಷ್ಟೇ ಐಟಮ್ಸ್ ಕೂಡ ಅಷ್ಟೇ. ಬರೀ ನಾವು ಗೋಧಿ ಹಿಟ್ಟು, ತುಪ್ಪ ಮತ್ತು ಬೆಲ್ಲ 3 ಐಟಮ್ಮೇ ಮೇನ್. 3 ಐಟಮ್ನ ಯೂಸ್ ಮಾಡಿಕೊಂಡು ಈ ಒಂದು ಸ್ವೀಟ್ನ ಮಾಡ್ಕೋತಾ ಇದ್ದೀವಿ. ನಾನಿಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಸವರಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾವೇನು ಸ್ವೀಟ್ ರೆಡಿ ಮಾಡ್ಕೊಂಡಿದ್ವಿ ಆ ಸಂಪೂರ್ಣವಾಗಿ ಸ್ವೀಟ್ನ ನಾನು ತಟ್ಟೆನಲ್ಲಿ ಹರಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸಂಪೂರ್ಣವಾಗಿ ಎತ್ತಿ ಹಾಕ್ಕೋಬೇಕು. ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಮಾಡಿ. ಈ ರೀತಿ ಸ್ವೀಟ್ ಎಲ್ಲನೂ ಕೂಡ ನಾನು ತಟ್ಟೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬಿಸಿ ಇರೋವಾಗಲೇ ನಾವು ತಟ್ಟೆ ಪೂರ್ತಿ ಹರಡ್ಕೊಳ್ಬೇಕು. ತಣ್ಣಗೆ ಆರ್ತಾ ಇದು ಗಟ್ಟಿ ಆಗಿಬಿಡುತ್ತೆ, ಅಂದರೆ ನಮಗೆ ಕರೆಕ್ಟಾಗಿ ಸ್ವೀಟ್ ಟೆಕ್ಸ್ಚರ್ ಬರೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಈ ರೀತಿ ಬಿಸಿ ಇರೋವಾಗಲೇ ನಾವು ತಟ್ಟೆ ಪೂರ್ತಿ ಈ ರೀತಿ ನೋಡಿ ಹರಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನೀಟಾಗಿ ಸೆಟ್ ಆಗಿದೆ ಅಂತ, ತುಪ್ಪ ಎಲ್ಲ ಎಷ್ಟು ಚೆನ್ನಾಗಿ ಮೇಲೆ ಬಿಡ್ತಿದೆ ಅಂತ ನೋಡ್ಬೋದು. ಈ ರೀತಿ ನಾವು ಸಂಪೂರ್ಣವಾಗಿ ಹರಡ್ಕೊಂಡ್ಮೇಲೆ ನಾನೀಗ ಈ ಸ್ವೀಟ್ಗೆ ಒಂದು ರೀತಿ ಡೆಕೋರೇಟಿವ್ ಆಗಿರಲಿ ಅಂತ ಪಿಸ್ತಾ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಪಿಸ್ತಾ ಅಂತ ಏನಿಲ್ಲ, ಬಾದಾಮಿ ಪೀಸಸ್ ಆಗಿರ್ಬೋದು ಅಥವಾ ಗೋಡಂಬಿ ಪೀಸಸ್ಸು ಯಾವುದನ್ನಾದರೂ ಹಾಕ್ಕೊಳ್ಬೋದು. ನೋಡಿ ಈ ರೀತಿ ನೀಟಾಗಿ ಹರಡ್ಕೊಂಡ್ಮೇಲೆ ಇದನ್ನು ಬಿಸಿ ಇರೋವಾಗಲೇ ಒಂದು ರೀತಿ ಶೇಪಾಗಿ ನಾವು ಕಟ್ ಮಾಡ್ಕೊಬಿಡ್ಬೇಕು. ತಣ್ಣಗಾಗ್ಬಿಟ್ರೆ ನಾವು ಇದನ್ನು ಕಟ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈಗಲೇ ನಾವು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ನೀವು ಹೀಗೆ ಮಾಡಬೇಕಂತೇನಿಲ್ಲ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ರೀತಿ ನೀವು ಶೇಪ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ವೀಟ್ ಅನ್ನೋದು ರೆಡಿ ಆಗುತ್ತೆ. ನಿಮಗೆ ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ ಈ ರೀತಿ ಚೆನ್ನಾಗಿ ಶೇಪ್, ನಾನಿಲ್ಲಿ ಸ್ಕ್ವೇರ್ ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ರೀತಿ ಕಟ್ ಮಾಡ್ಕೊಳ್ಬಹುದು. ನೋಡಿ ಈಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇದನ್ನು ನಾನು 1 ಅವರ್ ನಾನು ಹೀಗೆ ಬಿಟ್ಟಿದ್ದೆ. ನೋಡಿ 1 ಅವರ್ ಆದಮೇಲೆ ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೋಡ್ಬೋದು ಎಷ್ಟು ಗಟ್ಟಿ ಆಗಿಬಿಟ್ಟಿದೆ ಅಂತ. ಜಸ್ಟ್ ನೀವೇನು ಇದನ್ನು ಫ್ರಿಜ್ಜಲ್ಲಿ ಇಡೋದಾಗಲಿ ಅಥವಾ ಏನೂ ಬೇಕಾಗಿಲ್ಲ, ಹಾಗೆ ಫ್ಯಾನ್ ಕೆಳಗಡೆ ಇಟ್ಟರೂ ಸಾಕು. ಅಥವಾ ನೀವು ಫ್ಯಾನ್ ಕೆಳಗಡೆ ಕೂಡ ಇಡದೆ ಹಾಗೆ ಆರೋದಕ್ಕೆ ಇದು ಒಂದು 2 ರಿಂದ 3 ಅವರ್ ಟೈಮ್ ತಗೊಳ್ಳುತ್ತೆ. ನಿಮಗೆ ಇಮಿಡಿಯೇಟ್ ಬೇಕು ಅನ್ನೋದಾದರೆ ನೀವು ಫ್ಯಾನ್ ಕೆಳಗಡೆ ಇಟ್ಬಿಟ್ಟು 1 ಅವರ್ ಬಿಟ್ಟರೆ ಸಾಕು. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಸ್ವೀಟ್ ರೆಡಿ ಆಗಿದೆ ಅಂತ. ಬೇಕ್ರಿಗಳಲ್ಲಿ ಸುಮ್ಮನೆ ₹100 ಕೊಟ್ಟು ತಂದು ತಿನ್ನೋ ಬದಲು ಬರೀ 1 ಕಪ್ ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನೋಡಿ ಹತ್ರ ಅರ್ಧ kg ಆಗೋಷ್ಟು ಸ್ವೀಟ್ ರೆಡಿ ಆಗಿದೆ. ಇದನ್ನು ನೀವು ಮಕ್ಕಳಿಗೆ ಕೊಟ್ಟರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೊರಗಡೆಯಿಂದ ಮಕ್ಕಳಿಗೆ ತಂದುಕೊಡೋ ಬದಲು ಈ ಥರ ಮನೆಯಲ್ಲೇ ನಾವು ಮಾಡಿಕೊಟ್ಟಾಗ ಮಕ್ಕಳಿಗೂ ಆರೋಗ್ಯಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಈಗ ಇದನ್ನು ನಾನು ಒಂದು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಮುರಿದು ಕೂಡ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ಅನ್ನೋದು. ಈ ಥರ ನೀವು ಒಂದು ಸಲ ಮಾಡಿದ್ರೆ ಸಾಕು, ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದು ಸಲ ಟ್ರೈ ಮಾಡಿ, ಆಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಈಗ ನಿಮಗೆ ಗೋಧಿ ಹಿಟ್ಟಿನ ಬರ್ಫಿ ರೆಡಿಯಾಗಿದೆ. ಧನ್ಯವಾದಗಳು.